ಒಂದು ಕರೆ ಮಾಡಿದ್ರೆ 3,000 ರೂಪಾಯಿ ಬಿಲ್, 1 GB ಡೇಟಾಗೆ 1,600 ರೂಪಾಯಿ. ಇರಾನ್ ಇಂಟರ್ನೆಟ್ ಸೇವೆ ಅಯೋಮಯ. ಜಗತ್ತಿನ ಬುದ್ಧಿಶಕ್ತಿಗೆ ಗುದ್ದು ಕೊಡಲು ಹೊರಟಿದೆ ಮೊಜ್ತಬಾ ಆಡಳಿತ. ಭಾರತಕ್ಕೂ ತಟ್ಟಲಿದೆ ಈ ಸಮುದ್ರದಾಳದ ಯುದ್ಧದ ಆತಂಕ. ಮಧ್ಯಪ್ರಾಚ್ಯದ ಸೇಡಿನ ಯುದ್ಧ ದಿನಕ್ಕೊಂದು ತಿರುವು ಪಡೆದುಕೊಳ್ತಿದೆ. ಈ ಯುದ್ಧದಲ್ಲಿ ಇಷ್ಟು ದಿನ ಯುದ್ಧಾಸ್ತ್ರಗಳೇ ಗುಡುಗಿದ್ದು ಹೆಚ್ಚು. ಆದ್ರೆ ಇರಾನ್ ಈಗ ಈ ಯುದ್ಧವನ್ನ ಬುದ್ಧಿಶಕ್ತಿಯಿಂದ ಗೆಲ್ಲುವುದಕ್ಕೆ ಹೊರಟಿದೆ. ಇದೇ ಉದ್ದೇಶಕ್ಕಾಗಿ ಇರಾನ್ ಈಗ ಸಮುದ್ರ ಗರ್ಭದಾಳಕ್ಕೆ ಇಳಿಯಲು ಹೊರಟಿದೆ. ಅಲ್ಲಿಂದಾನೇ ಈಗ ಇಡೀ ವಿಶ್ವವೇ ಬೆಚ್ಚಿ ಬೀಳುವಂತಹ ದಾಳಿಗೆ ಸಿದ್ಧವಾಗಿದೆ. ಅಷ್ಟಕ್ಕೂ ಯಾವ ರೀತಿ ಮಾಡುವುದಕ್ಕೆ ಹೊರಟಿದೆ? ಇಲ್ಲಿದೆ ಈ ಬಗ್ಗೆ ಗ್ರಾಫಿಕ್ಸ್ ವಾರ್ ರಿಪೋರ್ಟ್. ಆಗಸದಲ್ಲಿ ನಿತ್ಯವೂ ಹಾರಾಡ್ತಿವೆ ಡ್ರೋನ್ಗಳು. ಬೆಂಕಿಯುಂಡೆಯಂತೆ ಕಂಡದ್ದನ್ನೆಲ್ಲ ನಾಶ ಮಾಡ್ತಿವೆ ಈ ಅಸ್ತ್ರಗಳು. ಅಷ್ಟೇ ಅಲ್ಲ, ಮಿಸೈಲ್, ಬಾಂಬ್, ರಾಕೆಟ್ಗಳ ಸುರಿಮಳೆಯೇ ಆಗ್ತಾ ಇದೆ. ಇದರಿಂದಾಗಿ ಅಮಾಯಕರ ಮಾರಣ ಹೋಮವೇ ನಡೆದು ಹೋಗ್ತಾ ಇದೆ. ಇದು ಕಳೆದ 3 ವಾರಗಳಿಂದಲೂ ನಿರಂತರವಾಗಿ ನಡೆಯುತ್ತಿರೋ ಯುದ್ಧದ ಚಿತ್ರಣ. ಆದರೂ ಯುದ್ಧಾಗ್ನಿ ಮಾತ್ರ ತಣ್ಣಗಾಗೋ ಲಕ್ಷಣ ಕಾಣಿಸ್ತಿಲ್ಲ. ಬದಲಾಗಿ ಇನ್ನಷ್ಟು ಉಗ್ರವಾಗಿ ಧಗಧಗಿಸ್ತಾ ಇದೆ. ಈ ನಡುವೆ ಇಸ್ರೇಲ್ ಹಾಗೂ ಅಮೆರಿಕ ಇರಾನ್ನ ಸೋಲಿಸೋ ತನಕ ಸುಮ್ಮನಿರೋ ಮಾತೇ ಇಲ್ಲ ಎಂದು ಶಪಥ ಮಾಡಿದೆ. ಅದಕ್ಕೆ ಪ್ರತ್ಯುತ್ತರವಾಗಿ ಈಗ ಇರಾನ್ ಬುದ್ಧಿಶಕ್ತಿಯಿಂದ ಈ ಯುದ್ಧ ಮುಂದುವರಿಸುವುದಕ್ಕೆ ನಿರ್ಧರಿಸಿದೆ. ಅದಕ್ಕಂತಾನೆ ಈಗ ಇರಾನ್ ಸಮುದ್ರದ ಗರ್ಭದಾಳಕ್ಕೆ ಇಳಿಯುವುದಕ್ಕೂ ಸಿದ್ಧವಾಗಿದೆ. ಇಷ್ಟು ದಿನ ಇಸ್ರೇಲ್, ಅಮೆರಿಕ ಇವೆರಡೂ ರಾಷ್ಟ್ರ ಒಂದಕ್ಕಿಂತ ಒಂದು ಶಕ್ತಿಶಾಲಿ ಯುದ್ಧಾಸ್ತ್ರಗಳನ್ನ ಬಳಸ್ತಾ ಇತ್ತು. ಇದಕ್ಕೆ ಪ್ರತೀಕಾರವಾಗಿ ಇರಾನ್ ಕೂಡ ರಹಸ್ಯವಾಗಿ ಇಟ್ಟಿದ್ದ ಬ್ರಹ್ಮಾಸ್ತ್ರಗಳನ್ನ ಶತ್ರುಗಳ ಮೇಲೆ ಬಳಸಿತ್ತು. ಆದ್ರೆ ಈಗ ಇರಾನ್ ಇಡೀ ಜಗತ್ತನ್ನೇ ಬುಡಮೇಲುವಾಗುವಂತಹ ಅಸ್ತ್ರ ಬಳಸುವುದಕ್ಕೆ ಸಿದ್ಧವಾಗಿದೆ. ಆ ಅಸ್ತ್ರ ಏನಾದ್ರೂ ಬಳಸಿದ್ದೇ ಆದಲ್ಲಿ ಇಡೀ ಜಗತ್ತಿನ ಬುದ್ಧಿಶಕ್ತಿಯೇ ಸ್ತಬ್ಧ ಆಗೋಗಿ ಬಿಡತ್ತೆ. ವೀಕ್ಷಕರೇ, ಇಡೀ ಜಗತ್ತಿಗೆ ಮಧ್ಯಪ್ರಾಚ್ಯದಲ್ಲಿ ಸ್ಫೋಟ ಆಗುತ್ತಿರುವ ಬಾಂಬ್ ಮಿಸೈಲ್ಗಳಷ್ಟೇ ಕಾಣಿಸ್ತಾ ಇದೆ. ಅಸಲಿಗೆ ಇರಾನ್ ಒಳಗೆಯೇ ಈಗ ಕಣ್ಣಿಗೆ ಕಾಣದ ಯುದ್ಧವೊಂದು ಆರಂಭವಾಗಿದೆ. ಈಗ ಇಲ್ಲಿ ಒಂದೇ ಒಂದು ಕರೆ ಮಾಡಿ ಹಲೋ ಅಂತ ಹೇಳುವುದಕ್ಕೂ 3,000 ರೂಪಾಯಿ ಖರ್ಚು ಮಾಡಬೇಕು. ಅಷ್ಟೇ ಅಲ್ಲ, 1 GB ಡಾಟಾಗೆ 1,600 ರೂಪಾಯಿ ಖರ್ಚು ಮಾಡಲೇಬೇಕು. ಕಳೆದ 21 ದಿನಗಳಿಂದ ನಡೆಯುತ್ತಿರುವ ಯುದ್ಧದ ಪರಿಣಾಮ ಇರಾನ್ನಲ್ಲಿ ಇಂಟರ್ನೆಟ್ ಸಮಸ್ಯೆ ಉಂಟಾಗಿದೆ. ಅದನ್ನ ಬಳಸುವುದಕ್ಕೂ ಈಗ ಹೆಣಗಾಡ್ತಿದ್ದಾರೆ. ಈ ಪರಿಸ್ಥಿತಿಯನ್ನ ನೋಡಿದ ಇರಾನ್ ಈಗ ಇದೇ ಅಸ್ತ್ರವನ್ನ ಯುದ್ಧದಲ್ಲಿ ಬಳಸುವುದಕ್ಕೆ ಮುಂದಾಗಿದೆ. ಹಾಗೇನಾದ್ರೂ ಇರಾನ್ ಇಡೀ ವಿಶ್ವಕ್ಕೆ ಸರಬರಾಜು ಆಗುತ್ತಿರುವ ಇಂಟರ್ನೆಟ್ ಸ್ಥಗಿತಗೊಳಿಸಿದ್ದೇ ಆದಲ್ಲಿ ಉಂಟಾಗುವ ಸಮಸ್ಯೆ ನಮ್ಮೆಲ್ಲರ ಊಹೆಗೂ ಮೀರಿತು. ಸಮುದ್ರದಾಳದ ಇಂಟರ್ನೆಟ್ ಕೇಬಲ್ಗಳ ಮೇಲೆ ಇರಾನ್ ಕಣ್ಣು. ಅಸಲಿಗೆ ಇಸ್ರೇಲ್ ಇರಾನ್ ಯುದ್ಧದಲ್ಲಿ ಹೆಚ್ಚು ಚರ್ಚಿಸಲ್ಪಡುವ ಪ್ರದೇಶವೆಂದ್ರೆ ಹಾರ್ಮುಜ್ ಜಲಸಂಧಿ. ಈ ಜಲಸಂಧಿಯ ಮೂಲಕ ತೈಲ ಸಾಗಣೆ ಮಾಡಲಾಗುತ್ತೆ ಅಂತಷ್ಟೇ ಜನ ತಿಳಿದುಕೊಂಡಿದ್ದಾರೆ. ಅಸಲಿಗೆ ಇದೇ ಹಾರ್ಮುಜ ಗರ್ಭದಲ್ಲಿ ಇಡೀ ಜಗತ್ತಿಗೆ ಸರಬರಾಜಾಗುವ ತೆಳುವಾದ ಫೈಬರ್ ಆಪ್ಟಿಕ್ ಮಾರ್ಗಗಳಿವೆ. ಅದನ್ನೇ ಕತ್ತರಿಸಿ ಹಾಕುವ ತಯಾರಿಯಲ್ಲಿದೆ ಇರಾನ್. ಸುಮಾರು 200 ಅಡಿ ನೀರಿನ ಆಳದಲ್ಲಿ ಇಡೀ ಜಗತ್ತಿಗೆ ಸಪ್ಲೈ ಆಗುವಂತಹ ಕೇಬಲ್ಗಳನ್ನ ಅಳವಡಿಸಲಾಗಿದೆ. ವಿಡಿಯೋ ಕರೆಗಳಿಂದ ಬ್ಯಾಂಕ್ ವಹಿವಾಟುಗಳು, ಪ್ರತಿ ಸೆಕೆಂಡ್ ಡಾಟಾ ಇವೇ ಕೇಬಲ್ಗಳ ಮೂಲಕ ಚಲಿಸುತ್ತೆ. ಆದ್ರೆ ಯುದ್ಧ ಗೆಲ್ಲೋ ಹುನ್ನಾರದಲ್ಲಿ ಇರುವ ಇರಾನ್ ಇದೇ ಕೇಬಲ್ಗಳನ್ನ ಛಿದ್ರ ಮಾಡಿ ಹಾಕುವ ಯೋಚನೆಯಲ್ಲಿದೆ. ಪ್ರಪಂಚ ಬಹುತೇಕ ಎಲ್ಲಾ ಇಂಟರ್ನೆಟ್ ಕೇಬಲ್ಗಳನ್ನ ಈ ಸಮುದ್ರದ ಆಳದಲ್ಲಿ ಅಳವಡಿಸಲಾಗಿದೆ. ಯುರೋಪ್, ಏಷ್ಯಾ ಮತ್ತು ಆಫ್ರಿಕಾವನ್ನ ಸಂಪರ್ಕಿಸುವ ಕೆಂಪು ಸಮುದ್ರ ಮತ್ತು ಹಾರ್ಮುಜ್ ಸುತ್ತಲೂ 20ಕ್ಕೂ ಹೆಚ್ಚು ಕೇಬಲ್ಗಳು ಅಸ್ತಿತ್ವದಲ್ಲಿವೆ. ಇವು ಸಾವಿರಾರು ಕಿಲೋಮೀಟರ್ ಉದ್ದದ ತೆಳುವಾದ ಕೇಬಲ್ಗಳಾಗಿದ್ದು ಇವುಗಳ ಮೂಲಕವೇ ಇಂಟರ್ನೆಟ್ ಸರಬರಾಜು ಮಾಡಲಾಗ್ತದೆ. ಭಾರತಕ್ಕೂ ಇದೇ ಕೇಬಲ್ ಮೂಲಕ ಇಂಟರ್ನೆಟ್ ಸೌಲಭ್ಯ ಸಿಗುತ್ತಿರುವುದು. ಭಾರತದ ಡಿಜಿಟಲ್ ಸೇವೆಗಳಿಗೂ ಬೀಳಲಿವೆ ಭಾರೀ ಹೊಡೆತ. ಸದ್ಯಕ್ಕೆ ಹಾರ್ಮುಜ್ ಮೂಲಕ ಹಾದು ಹೋಗುವ ಕೇಬಲ್ಗಳು ಭಾರತಕ್ಕೆ ಅತ್ಯಗತ್ಯ. AAE1, ಫಾಲ್ಕೋನ್ ಮತ್ತು ಟಾಟಾ TGN ನಂತಹ ಕೇಬಲ್ಗಳು ಭಾರತದ ಅಂತಾರಾಷ್ಟ್ರೀಯ ಡೇಟಾ ಸಂಪರ್ಕಗಳನ್ನ ಬೆಂಬಲಿಸುತ್ತವೆ. ಈ ಹಾನಿಯು ಇಂಟರ್ನೆಟ್ ಕೇಬಲ್ಗಳಿಗೆ ವೇಗವನ್ನ ನಿಧಾನಗೊಳಿಸಬಹುದು ಮತ್ತು ಭಾರತದಲ್ಲಿ ಡಿಜಿಟಲ್ ಸೇವೆಗಳ ಮೇಲೆ ಪರಿಣಾಮ ಬೀರಬಹುದು. 2024ರಲ್ಲಿ ಹೌತಿಗಳು ಕೆಂಪು ಸಮುದ್ರದಾಳದಲ್ಲಿ ಇದ್ದ ಇಂಟರ್ನೆಟ್ ಕೇಬಲ್ ಮೇಲೆ ದಾಳಿ ನಡೆಸಿದ್ರು. ಈ ದಾಳಿಯಿಂದ ಏಷ್ಯಾ ಮತ್ತು ಆಫ್ರಿಕಾದ ಅನೇಕ ಭಾಗಗಳಲ್ಲಿ ಇಂಟರ್ನೆಟ್ ವೇಗದ ಮೇಲೆ ಪರಿಣಾಮ ಬೀರಿತು. ಅವುಗಳ ದುರಸ್ತಿಗೆ ತಿಂಗಳುಗಳೇ ಬೇಕಾಯಿತು. ಹಾಗೇನಾದ್ರೂ ಇರಾನ್ ಈಗ ಮತ್ತೆ ಹಾರ್ಮುಜ್ ಸಮುದ್ರದಾಳದಲ್ಲಿ ಇರುವ ಕೇಬಲ್ ಟಾರ್ಗೆಟ್ ಮಾಡಿದ್ದೇ ಆದಲ್ಲಿ ಯಾರು ಊಹಿಸದೇ ಇರುವಂತಹ ಸಮಸ್ಯೆ ಸೃಷ್ಟಿಯಾಗುವುದಂತೂ 100ಕ್ಕೆ 100 ಸತ್ಯ.